N1 ಕ್ರಿಕೆಟ್ ಅಕಾಡೆಮಿ ಹಾಗೆ ನಮ್ಮ ಟೈಟಲ್ ಸ್ಪಾನ್ಸರ್ ಟೀಮ್. ಆದ್ರೆ ಇವತ್ತು IPT12 ಟೂರ್ನಮೆಂಟ್ ನ ಲೋಗೋ ಲಾಂಚ್ ಆಗ್ತದೆ. ರೆಡಿನಾ? ಆನ್ ದ ಕೌಂಟ್ ಆಫ್ 3, 2, 1. ಟೈಟಲ್ ಸ್ಪಾನ್ಸರ್ಸ್ ಅಲ್ಲ ನೀವು. ಅರವಿಂದ್ ಸರ್ ಬನ್ನಿ, ಒಂದು ಫೋಟೋ ಆಪರ್ಚುನಿಟಿ. ಅದಕ್ಕೋಸ್ಕರ ಟೈಟಲ್ ಲೋಗೋ ಲಾಂಚ್ ಆಗಿದೆ, ದಯವಿಟ್ಟು ಬರಬೇಕು. ಒನ್ ಸೆಕೆಂಡ್. ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಈವ್ನಿಂಗ್ ಟು ಒನ್ ಅಂಡ್ ಆಲ್ ಪ್ರೆಸೆಂಟ್ ಹಿಯರ್. ಮೊದಲನೇದಾಗಿ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು ಸುನಿಲ್ ಸರ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಇಟ್ಸ್ ಮೈ ಪ್ಲೆಷರ್ ಆ್ಯಂಡ್ ಗ್ಲಾಡ್ ಟು ಬಿ ಹಿಯರ್ ದಿಸ್ ಈವ್ನಿಂಗ್. N1 ಕ್ರಿಕೆಟ್ ಅಕಾಡೆಮಿಯಿಂದ ಬಹಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡುವಂಥ ಮೂಲಕ, ಒಳ್ಳೊಳ್ಳೆ ಟೂರ್ನಮೆಂಟ್ನ ಮಾಡುವಂಥ ಮೂಲಕ ಸುನಿಲ್ ಅವರು ಆಲ್ರೆಡಿ ಖ್ಯಾತಿಯನ್ನು ಪಡೆದಿದ್ದಾರೆ. ಸೊ ಇದಕ್ಕೆ ಮುಂಚೆ ನಾನು TPL ಅನ್ನೋಂಥ ಒಂದು ಸೀಸನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಂದು ಟೀಮ್ಗೆ ಬಂದಿದ್ದೆ. ಈಗ ನಮ್ಮ ಲೈಫ್ನಲ್ಲಿ ನಮ್ಮ ಪ್ರೊಫೆಷನ್ ಯಾವುದೇ ಇರಬಹುದು, ಯಾವ ಪ್ರೊಫೆಷನ್ ಆದ್ರೂ ಕೂಡ ಕ್ರಿಕೆಟ್ ಅನ್ಬೇಕಾದ್ರೆ ಎಲ್ಲರೂ ಒಂದು ಅಪ್ಪರ್ ಹ್ಯಾಂಡ್ ಲೈಕಿಂಗ್ ಇರುತ್ತೆ ಕ್ರಿಕೆಟ್ಗೋಸ್ಕರ. ಕ್ರಿಕೆಟ್ ಅಂದ್ರೆ ಪ್ರಾಣ ಕೊಡುವಂಥವ್ರು ಬಹಳಷ್ಟು ಜನ ಇರ್ತಾರೆ. ಆ್ಯಂಡ್ ಈಗಲೂ ಕೂಡ ನಾವು ಕ್ರಿಕೆಟ್ ನೋಡ್ಕೊಂಡೇ ಈ ಒಂದು ಲಾಂಚ್ ಇವೆಂಟ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ IPT12. ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೋಸ್ಕರ ಈ ಒಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳಬಹುದು. N1 ಕ್ರಿಕೆಟ್ ಅಕಾಡೆಮಿಯಿಂದ ಇದೊಂದು ಹೊಸ ಪ್ರಯತ್ನ. ನಾರ್ಮಲ್ ಆಗಿ ಕ್ರಿಕೆಟ್ ಆಡುವಂಥವ್ರು ಎಲ್ರು ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಅಂತ ಬಂದಿರ್ತಾರೆ, ಅಥವಾ ಇತ್ತೀಚೆಗೆ ನಾವು ನೋಡ್ದಂಗೆ TPL ಇದನ್ನೆಲ್ಲ ನೋಡಿದ್ರೆ ಆರ್ಟಿಸ್ಟ್ಗಳಿಗೋಸ್ಕರ, ಅಂದ್ರೆ ಆರ್ಟಿಸ್ಟ್ ಅಲ್ಲಿ ಬಹಳಷ್ಟು ಜನ ಕ್ರಿಕೆಟ್ ಪ್ರೇಮಿಗಳಿರ್ತಾರೆ. ಸೊ ಅವ್ರಿಗೋಸ್ಕರ TPL ನ ಆರ್ಗನೈಸ್ ಮಾಡಿದ್ರು. ಅಂಡ್ ನಾವು ಕಮಿಂಗ್ ಟು IPT12. ಇದರಲ್ಲಿ ಎಲ್ಲಾ ತರಹದ ಪ್ರೊಫೆಷನ್, ಅವರು ಲಾಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಬಹಳಷ್ಟು ಇನ್ಫಾರ್ಮೇಶನ್ ಆಲ್ರೆಡಿ ಕೊಟ್ಟರು ಇವರು. ಸೊ ಎಸ್ ಅಫ್ ಕೋರ್ಸ್ ಮೀಡಿಯಾದವ್ರಿಗೋಸ್ಕರನು, ಅಂದ್ರೆ ಮೀಡಿಯಾದಲ್ಲಿರುವಂತಹ ಕ್ರಿಕೆಟ್ ಪ್ರೇಮಿಗಳಿಗೋಸ್ಕರನು ಇಲ್ಲೊಂದು ಟೀಮ್ ರಚನೆ ಆಗತ್ತೆ. ಸೊ ಲೈಕ್ ಅಂದ್ರೆ ಓವರ್ ಆಲ್ ಏನಪ್ಪಾ ಅಂತಂದ್ರೆ ಇವರ ಒಂದು ಮೋಟೋ ಏನ್ ಕಾಣಿಸ್ತಾ ಇದೆ ಇಲ್ಲಿ ಅಂತಂದ್ರೆ, ನೀವ್ ಎಲ್ಲೇ ಇರಿ, ಯಾವುದೇ ಪ್ರೊಫೆಷನ್ ಅಲ್ಲಿ ಇರಿ, ಹೇಗ್ ಬೇಕಾದ್ರೂ ನಿಮ್ಮ ಜೀವನನ ನಡೆಸ್ತಾ ಇರಿ, ಕ್ರಿಕೆಟ್ ಅನ್ಬೇಕಾದ್ರೆ ನೀವ್ ಇಲ್ಲಿ ಪಾಲ್ಗೊಳ್ಳಿ, ಸಖತ್ತಾಗಿ ಆಡಿ, ಸಖತ್ತಾಗಿ ಗೆದ್ದವ್ರಿಗೆ ಒಳ್ಳೊಳ್ಳೆ ಬಹುಮಾನ ಕೂಡ ಇರುತ್ತೆ. ಇದಕ್ಕೂ ಮುಂಚೆ ಏನಂತಾರೆ TPL ಅಲ್ಲಿ ನಾನು ನೋಡಿದ ಪ್ರಕಾರ ಪ್ರತಿಯೊಂದು ಕ್ರಿಕೆಟರ್ನ, ಅಂದ್ರೆ ಯಾವುದೇ ಪ್ರೊಫೆಷನ್ ಅಲ್ಲಿ ಇರ್ಲಿ, ಅವರು ಕ್ರಿಕೆಟರ್ ಅಂತಾನೆ ನೋಡ್ತಾರೆ, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿ ನೋಡ್ತಾರೆ. ಸೊ ಅವರನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆ ಟ್ರೀಟ್ಮೆಂಟ್ಗೋಸ್ಕರನೇ ಇಲ್ಲಿ ಆಡ್ಬೇಕು ಅಂತ ಬಹಳಷ್ಟು ಜನಕ್ಕೆ ಅನ್ಸುತ್ತೆ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತಂದ್ರೆ ಅಫ್ಕೋರ್ಸ್ ದ ವೇ ಹಿ ಟ್ರೀಟೆಡ್ ಮೀ ಅರ್ಲಿಯರ್. ಸೊ ನೀವ್ ನಮ್ಮನ್ನ ಮುಂಚೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿರ್ತೀರಾ, ದಟ್ ಹಾಸ್ಪಿಟಾಲಿಟಿ, ಅದನ್ನ ನೋಡಿನೇ ನಾವಿವತ್ತು ನಮ್ಮ ಪ್ರೆಸೆನ್ಸ್ ಇಲ್ಲಿ ಇದೆ, ಎಲ್ಲರೂ ಇಲ್ಲಿ ಗ್ಯಾದರ್ ಆಗಿದ್ದೀವಿ. ಅಂಡ್ ದಿಸ್ IPT12 ಸ್ಪೆಷಲ್ ಆಗಿದೆ. 12 overs ಅಲ್ಲಿ ಮಾಡ್ತಾ ಇರುವಂತಹ ಒಂದು ಕ್ರಿಕೆಟ್ ಟೂರ್ನಮೆಂಟ್. ಇಲ್ಲಿವರೆಗೂ 20ನೇ ಲೀಸ್ಟ್ ಅಂತ ಎಲ್ಲರೂ ಅನ್ಕೊಂಡಿದ್ರಿ. ಸೊ ನಾವ್ ವಿ ಆರ್ ಲಾಂಚಿಂಗ್ IPT12. ಸೊ ಈ 12 ಸಖತ್ತಾಗಿ ರಾಕಿಂಗ್ ಆಗಿರ್ಲಿ. ಅಂಡ್ N1 ಕ್ರಿಕೆಟ್ ಅಕಾಡೆಮಿ ಇದೇ ತರಹದ ಬಹಳಷ್ಟು ಒಳ್ಳೊಳ್ಳೆ ಟೂರ್ನಮೆಂಟ್ ಜೊತೆಗೆ ನೀವು ಮತ್ತೆ ಬನ್ನಿ. ಅಂಡ್ ಆಲ್ಸೋ ಒನ್ ರಿಕ್ವೆಸ್ಟ್, ನಮ್ಮ RCB ಅಲ್ಲಿ ಹೆಣ್ಮಕ್ಳು ಕಪ್ ಗೆದ್ದು ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿದ್ದಾರೆ. ನೀವು ಕೂಡ ಹೆಣ್ಮಕ್ಳ ಟೀಮನ್ನ ಲಾಂಚ್ ಮಾಡಬೇಕು, ಅವರನ್ನ ಇನ್ನೊಂದಷ್ಟು ಪ್ರೇರೇಪಿಸಬೇಕು. ಇನ್ನು ಸಖತ್ತಾಗಿ ಕ್ರಿಕೆಟ್ ಆಡುವಂತ ಬಹಳಷ್ಟು ಹೆಣ್ಮಕ್ಳು ನಮ್ಮ ಇಂಡಸ್ಟ್ರಿನಲ್ಲೂ ಇದ್ದಾರೆ, ಬೇರೆ ಬೇರೆ ಪ್ರೊಫೆಷನ್ ಅಲ್ಲಿ ಇಂಟ್ರೆಸ್ಟ್ ಇರುವಂತವ್ರು ಇದ್ದಾರೆ. ಸೊ ಅಫ್ಕೋರ್ಸ್ ಯು ಶುಡ್ ಡೂ ಇಟ್. ನಾನ್ ಬಹಳಷ್ಟು ಜನರನ್ನ ನೋಡಿದ್ದೀನಿ ಆ ರೀತಿ. ಸೊ ಅವ್ರಿಗೂ ಕೂಡ ಒಂದು ಅವಕಾಶ ನೀವು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ, ಇವತ್ತಿನ ಈ IPT12 ನ ಲಾಂಚ್ಗೆ ನನ್ನನ್ನ ಕರೆದಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ, ಇಲ್ಲಿ ಎಲ್ಲರೂ ಎಷ್ಟು ಜನ ಬಂದಿರೋ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.